ಇವತ್ತು ಕೂಡ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡ್ಲೇಬೇಕು. ಇವತ್ತು ರಾಘವೇಂದ್ರ ಧಾರಾವಾಹಿ ಬರುತ್ತೆ 6 ಗಂಟೆಯಿಂದ 7 ಗಂಟೆ. ನಿನ್ನೆನೂ ಕೂಡ ಬಂತು ಶನಿವಾರ, ಇವತ್ತು ಕೂಡ ಅಂದ್ರೆ ವೀಕೆಂಡ್, ಪ್ರತಿ ವೀಕೆಂಡ್ ಪ್ರಸಾರ ಆಗುತ್ತೆ ಶನಿವಾರ ಭಾನುವಾರ. ಎಷ್ಟು ದಿವಸಗಳ ಕಾಲ ವೀಕ್ ಡೇಸ್ ಇತ್ತು ಅಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ, ಬಟ್ ಟೈಮಿಂಗ್ಸ್ ಚೇಂಜ್ ಮಾಡ್ತಾರೆ. 9 ಗಂಟೆ ಇತ್ತು, ಅದು ಕೂಡ ಚೇಂಜ್ ಆಗುತ್ತೆ. ಕೇವಲ ವೀಕೆಂಡ್ ಪ್ರಸಾರ ಆಗ್ತಾ ಇದೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ರಾಘವೇಂದ್ರ ಧಾರಾವಾಹಿಗೆ. ಜನರ ನೆಚ್ಚಿನ ಧಾರಾವಾಹಿ ರಾಘವೇಂದ್ರ ಮಹಾತ್ಮ. ಇದರಲ್ಲಿ ಪ್ರತಿಯೊಂದು ಪಾತ್ರ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಿರ್ದೇಶಕರು ಅಷ್ಟೇ ಚೆನ್ನಾಗಿ ಧಾರಾವಾಹಿನ ಸೃಷ್ಟಿ ತೆಗೆದಿದ್ದಾರೆ. ಎಲ್ರಿಗೂ ಕೂಡ ಖುಷಿಯಾಗಿದೆ, ಇಷ್ಟ ಆಗಿದೆ, ಮತ್ತೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ಈಗ ವಾರಾಂತ್ಯ ಕಾಯ್ಲೇಬೇಕು. ವಾರಾಂತ್ಯ ಬಂತು ಅಂದ್ರೆ ಜನರು ರಾಘವೇಂದ್ರ ಧಾರಾವಾಹಿ ನೋಡ್ಬೋದು. ಅದೇ ರೀತಿ ನಿನ್ನೇನು ಕೂಡ ನೋಡಿ ಎಂಜಾಯ್ ಮಾಡ್ತಾರೆ, ಇವತ್ತು ಕೂಡ ನೋಡ್ಬೋದು. 1 ಗಂಟೆಗಳ ಕಾಲ ಪ್ರತಿ ವೀಕೆಂಡ್, ಪ್ರತಿ ವಾರ ಶನಿವಾರ ಭಾನುವಾರ 2 ದಿವಸ ಕೂಡ ಬರುತ್ತೆ. 1 ಅವರ್ ಸಂಚಿಕೆ ಇದಾಗಿರುತ್ತೆ. ಸೊ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ರಾಘವೇಂದ್ರ ಧಾರಾವಾಹಿ ಅಷ್ಟೇ ಚೆನ್ನಾಗಿ ಬರ್ತಿದೆ, ಬಹಳಷ್ಟು ತಿರುವುಗಳು, ಮುಂದೆ ಏನಾಗುತ್ತೆ ಅಂತ ಜನರಿಗೆ ಈಗಾಗಲೇ ಕ್ಯೂರಿಯಾಸಿಟಿ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ, ಬಿಲ್ಡ್ ಆಗಿದೆ. ಅಷ್ಟರ ಮಟ್ಟಿಗೆ ಮೋಡಿ ಮಾಡಿದೆ ಈ ಒಂದು ಧಾರಾವಾಹಿ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ, ಅದರಲ್ಲೂ ಸೀನಿಯರ್ಸ್ ಅಂತೂ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ. ಸಣ್ಣವ್ರಿಗೂ ಕೂಡ ತೋರಿಸಕ್ಕೆ ಈ ಧಾರಾವಾಹಿನ ಶುರು ಮಾಡಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಷ್ಟೇ ರಾಘವೇಂದ್ರ ಮಹಾತ್ಮ ಧಾರಾವಾಹಿನ ನೋಡಿ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಜನರಂತ ಎಲ್ಲರೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡಿದ್ದು ಧಾರಾವಾಹಿ ಟೈಮಿಂಗ್ಸ್ ಚೇಂಜ್ ಮಾಡ್ಬಿಡಿ, ಪ್ರತಿದಿನ ಪ್ರಸಾರ ಮಾಡಿ, 9 ಗಂಟೆಗೆ ಪ್ರಸಾರ ಮಾಡಿ, ಪ್ರತಿದಿನ ಅರ್ಧ ಗಂಟೆ ಬರ್ಲಿ ಅಂತ. ಬಟ್ ಟೀಮ್ ಮೆಂಬರ್ಸ್ ಡಿಸೈಡ್ ಮಾಡಿದ್ದು ವೀಕೆಂಡ್ ನಲ್ಲಿ ಈಗ ಪ್ರಸಾರ ಆಗ್ತದೆ. ಮುಂದಿನ ವೀಕೆಂಡ್ ಸಹ ಬರುತ್ತೆ, ಮಿಸ್ ಮಾಡದೆ. ಇನ್ಮೇಲೆ ಪ್ರತಿ ವೀಕೆಂಡ್ ನೋಡ್ತಾ ಹೋಗ್ಬೋದು.